ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಿದ್ಯುತ್ ಬಿಲ್ ಪಾವತಿ ಮಾಡುವ ಗ್ರಾಹಕರು. ಈಗ ವಾರ್ತೆಗಳ ವಿವರ. ದಿನಾಂಕ 2ರಂದು ಬಿರುಗಾಳಿ ಸಮೇತ ಸುರಿದ ಭಾರೀ ಮಳೆಯಿಂದಾಗಿ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೇರಿದಂತೆ ವಿವಿಧೆಡೆ ಬೆಳೆದು ನಿಂತ ಬಾಳೆ ನೆಲ ಕಚ್ಚಿದೆ. ಇದರಿಂದ ಬಾಳೆ ಬೆಳೆ ರೈತ ಸಂಕಷ್ಟದಲ್ಲಿ ಸಿಲುಕಿದಂತಾಗಿದೆ. ಹೊಸಪೇಟೆ ನಗರ ಸುತ್ತಮುತ್ತಲಿನ ಪ್ರದೇಶ ಸಹಿತ ವಿಜಯನಗರ ಜಿಲ್ಲೆಯಾದ್ಯಂತ ಬುಧವಾರ ಮಧ್ಯರಾತ್ರಿ ಮತ್ತು ಗುರುವಾರ ನಸುಕಿನಲ್ಲಿ ಉತ್ತಮ ಮಳೆಯಾಗಿದ್ದು, ಹೊಸಪೇಟೆ ಸಮೀಪದ ಹೊಸೂರು ಮಾಗಣಿಯಲ್ಲಿ ಸುಮಾರು 25 ಎಕರೆ ಪ್ರದೇಶದಲ್ಲಿ ಬೆಳೆದು ನಿಂತಿದ್ದ ಬಾಳೆ ನಾಶವಾಗಿದೆ. ಹೊಸೂರು ಮಾಗಣಿಯ ರೈತ ರಾಂಪುರ ಮಾರುತಿ, ಬಾಣದ ಜಂಬಣ್ಣ, ಬಾಣದ ರಮೇಶ್ ಸಹಿತ ಹಲವು ರೈತರ ಬಾಳೆ ತೋಟಗಳು ನಾಶವಾಗಿವೆ. ಆಗಿರುವ ನಷ್ಟವನ್ನು ಅಂದಾಜಿಸಲಾಗುತ್ತಿದೆ ಎಂದು ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಚಿದಾನಂದಪ್ಪ ತಿಳಿಸಿದ್ದಾರೆ. ಇನ್ನು ಬೆಳೆಯುವ ಹಂತದಲ್ಲಿದ್ದ ಬಾಳೆಗೊನೆಗಳು ನೆಲಕಚ್ಚಿದ್ದು, ಬಾಳೆಗೆ ಉತ್ತಮ ಧಾರಣೆ ಇದ್ದ ಸಂದರ್ಭದಲ್ಲೇ ಅಕಾಲಿಕ ಗಾಳಿ ಮಳೆಯಿಂದ ಹಾನಿ ಉಂಟಾಗಿದೆ. ಕಳೆದ ವರ್ಷವೂ ಈ ಭಾಗದಲ್ಲಿ ಗಾಳಿ ಮಳೆಯಿಂದ ಬಾಳೆ ತೋಟಗಳು ಹಾನಿಗೊಂಡಿದ್ದವು. ಆದರೆ ಪರಿಹಾರ ಮಾತ್ರ ಸಿಕ್ಕಿರಲಿಲ್ಲ ಎಂದರು. ಸರ್ 12ವರೆಗೆ ಬಿರುಗಾಳಿ ಸಮೇತ ಗಾಳಿ ಬೀಸಿತು, ತಾಟೆಲ್ಲ ನೆಲ ಕಚ್ಚಿ ಹೋಗಿಬಿಡ್ತು. ಬೆಳಗ್ಗೆ 8-9 ಗಂಟೆ ತನಕ ಹಂಗೆ ಮಳೆ ಸುರಿದಿದೆ. ಪ್ರತಿ ವರ್ಷ ಇದೇ ಥರ ಬಿದ್ದಿದೆ. ಹೋದ ವರ್ಷ ಹಂಗೆ ಬಿದ್ದಿದೆ ತೋಟ, ಯಾವುದಕ್ಕೂ ₹1 ಪರಿಹಾರ ಸಿಗಲಿಲ್ಲ. ಈ ವರ್ಷ ಹಂಗೆ ಬಿದ್ದಿದೆ. 1.5 ಎಕರೆ ಗದ್ದೆ ಬಿದ್ದಿದೆ. ನಾವು ಹೆಂಗೆ ಜೀವನ ಮಾಡ್ಬೇಕು ಸರ್? ನಾವು ಅಡಿವಾಗ ಈಗ ಚಪ್ಪರ್ಗಳು ಹಾಕ್ಕೊಂಡು ಹಿಂಗೆ ಅದೀವಿ. ನಾವು ಜೀವನ ಹೆಂಗೆ ಮಾಡ್ಬೇಕು? ಹಾಂ, 1-1.5 ಲಕ್ಷ ರೂಪಾಯಿ ಸಾಲ ಮಾಡಿದ್ದೇವೆ ಅದಕ್ಕೆ. ಈಗ ಹೋದ ವರ್ಷ ಸಾಲ ಮಾಡಿದ್ದೇವೆ, ಈ ವರ್ಷ ಸಾಲ ಮಾಡಿದ್ದೇವೆ. ಹೋದ ವರ್ಷ ₹1 ಸಿಕ್ಕಿಲ್ಲ. ಈ ವರ್ಷ ಇನ್ನು ಬೆಳೆ ಇನ್ನೂ 1.5-2 ತಿಂಗಳ ಕಟಾವು ಮಾಡಬೇಕು. ಈ ವರ್ಷ ಬಿದ್ದೋಗಿದೆ. ಮತ್ತೆ ನಾವು ಹೆಂಗೆ ಜೀವನ ಮಾಡ್ಬೇಕು ಸರ್? ನಾವು ಎಣ್ಣೆ ಕುಡಿ ಸ್ಥಿತಿ ಆಗಿದೆ ಇದೆ ನಮ್ದು. ಈಗ ಮಕ್ಕಳು ಮರು ಕಟ್ಕೊಂಡು ನಾವು ಇಲ್ಲಿ ಅಡಿವಾಗ ಇದೀವಿ. ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಈಗ ಕರೆಸಿದ್ದೀವಿ, ನೀವು ಬಂದಿದ್ದೀರಿ. ನಮಗೆ ಯಾರು ಸುತ್ತ ಪರಿಹಾರ ಕೊಡಿಸ್ರಿ. ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ತಾ ಇದ್ದೀವಿ, ನಮಗೆ ಪರಿಹಾರ ಕೊಡಿಸ್ರಿ. ಪ್ರತಿ ವರ್ಷ ಇದೇ ಥರ ಗಾಳಿಗೆ ಮಳೆಗೆ ಬಿದ್ದರೆ ನಾವು ಹೆಂಗೆ ಜೀವನ ಮಾಡ್ಬೇಕು ಸರ್? ನಾವು ಸ್ವಲ್ಪ ಭೂಮಿ ಇಟ್ಕೊಂಡಿರೋರು ನಾವು ಹೆಂಗಿರ್ಬೇಕು ಸರ್? ಹೆಂಗೆ ಬದುಕಬೇಕು? ಬೆಳೆ ಪರಿಹಾರ ಕೊಡಿಸ್ಬೇಕು ಸರ್ ನಮಗೆ. ಹೋದ ವರ್ಷನ ಬಂದಿಲ್ಲ, ಈ ವರ್ಷನ ಕೊಡಿಸ್ಬೇಕು. ನೀವು ಹೋದ ವರ್ಷ ನಿಮ್ಮನ್ನ ಕರೆಸಿದ್ದೀವಿ, ನೀವೇ ನೋಡ್ಕೊಂಡು ಹೋಗಿರಿ, ಎಲ್ಲ ಮಾಡಿರಿ. ML ಸಾಹೇಬರು ಬಂದರು, ಯಾರೂ ₹1 ಪರಿಹಾರ ಕೊಡಲಿಲ್ಲ ನಮಗೆ ಹೋದ ವರ್ಷ ಕೂಡ. ಈ ವರ್ಷ ಕೂಡ ಹಂಗೆ ಬಿದ್ದಿದೆ ಮತ್ತೆ ತೋಟ. ನಾವು ಹೆಂಗೆ ಜೀವನ ಮಾಡ್ಬೇಕು ಸರ್? ನಾವು ಈಗ ರಾಸಾಯನಿಕ ಗೊಬ್ಬರ ಬೆಲೆ ಏರಿಗೆ ಕೇಳಿಬಿಟ್ರೆ ನಾವು ಓಡೋಗ್ಬೇಕು, ಹಂಗೆ ರೇಟ್ ಆಗಿದೆ. ಅವು ಒಂದು ಚೀಲ DAP ತರ್ಬೇಕಂದ್ರೆ 1900, 1300, 1400 ರೂಪಾಯಿ ಒಂದು DAP. ಹೆಂಗೆ ನಾವು ಮಾಡ್ಬೇಕು ಸರ್ ಜೀವನ? ಗೊಬ್ಬರ ಹಾಕ್ಲಿಲ್ಲಪ್ಪ ಅಂದ್ರೆ ತೋಟ ಬೆಳೆಯಂಗಿಲ್ಲ. ಆಮೇಲೆ ಅವಕ್ಕೂ ರೋಗ, ಎಣ್ಣೆ ಹೊಡಿಬೇಕು. ಒಂದು 5,000-6,000 ಗೊಬ್ಬರ ಹಾಕ್ಬೇಕು ಅವಕ್ಕೆ. 1-1.5 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ ಸರ್ ಅದಕ್ಕೆ. ಈಗ ನಾವು ಅದು ಕೂಡ ಇಲ್ಲ, ಇದೇ ಇಲ್ಲ ಅಂದ್ರೆ ನಾವು ಹೆಂಗೆ ಜೀವನ ಮಾಡ್ಬೇಕು ಸರ್? ನಾವು ಹೋದ ವರ್ಷ ಏನಕ್ಕೆ ಸಿಕ್ಕಲ್ಲ, ಈ ವರ್ಷ ಏನು ಸಿಕ್ಕಲ್ಲ. ನಾವು ಅದನ್ನ ನಂಬಿಕೆನ ನಾವು ಜೀವನ ಮಾಡ್ತಿರೋದು. ನಾವು ನಮಗೇನೇನು ಹೊರಗಡೆ ಏನು ಆದಾಯ ಇಲ್ಲ ನಮಗೆ. ಇದೇ ಭೂಮಿ ಮೇಲೆ ಜೀವನ ಮಾಡಿ ಬದುಕಬೇಕು ನಾವು. ಮಾರುತಿ ಸರ್, ನಮ್ಮ ಹೆಸರು ರಾಂಪುರ್ ಮಾರುತಿ. ಹೊಸಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಚನ್ನಬಸಪ್ಪನವರು ವಯೋನಿವೃತ್ತಿ ಹೊಂದಿದ್ದಾರೆ. ಈ ಭಾಗವಾಗಿ ಶಿಕ್ಷಕರ ಸಂಘ ಸೇರಿದಂತೆ ಸರ್ಕಾರದ ವಿವಿಧ ಸಂಘಟನೆಗಳಿಂದ ಸನ್ಮಾನಿಸಿ ಬೀಳ್ಕೊಡುವ ಮೂಲಕ ನಿವೃತ್ತಿ ಜೀವನ ಸುಖಮಯವಾಗಿರಲೆಂದು ಹಾರೈಸಿದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಗರದ ಮಲ್ಲಿಗೆ ಹೋಟೆಲ್ನ ಸಭಾಂಗಣದಲ್ಲಿ ವಯೋನಿವೃತ್ತಿ ಹೊಂದಿದ ಬಿಇಒ ಚನ್ನಬಸಪ್ಪನವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಶಾಸಕ HR ಗವಿಯಪ್ಪ, ಜಿಲ್ಲಾಧಿಕಾರಿ MS ದಿವಾಕರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಹರಿ ಬಾಬುರವರು ಸೇರಿದಂತೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘ ಸೇರಿದಂತೆ ಸರ್ಕಾರದ ವಿವಿಧ ಸಂಘಗಳ ಸದಸ್ಯರಿಂದ ಸನ್ಮಾನಿಸಿ ನಿವೃತ್ತಿ ಜೀವನ ಸುಖಮಯವಾಗಿರಲೆಂದು ಹಾರೈಸಿದರು. ಇವತ್ತು ನಮಗೆಲ್ಲರಿಗೂ ಬಹಳಷ್ಟು
ಏನಂದರೆ ನಿನ್ನ ಮುಂದೆ ಹೆಂಗಪ್ಪ ಅನ್ನೋದು ನಮಗೆಲ್ಲ ಒಂದು ಚಿಂತೆ ಆಗಿದೆ. ಅವ್ರು ಇರೋ ತನಕ ಅವರು ಇಷ್ಟು ದಿವಸ 2 ವರ್ಷ ನನ್ನ ಅವಧಿನಲ್ಲಿ ಇವಾಗ ಮೊನ್ನೆ 23ರಿಂದ 23, 24, 24, 25 ಈ ವರ್ಷದಲ್ಲಿ ನನ್ನ ಹತ್ರ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ದಿವಾಕರ್ ಸಾಹೇಬ್ರ ಹತ್ರ ಅವರು ಹ್ಯಾಕ್ ಕೋಆರ್ಡಿನೇಟ್ ಮಾಡಿ ಅವ್ರು ಹ್ಯಾಕ್ ಕೆಲಸ ಮಾಡಿಸ್ಕೊತಾ ಇದ್ರು ನನಗೆ ಅರ್ಥ ಆಗಿಲ್ಲ. ಬಟ್ ಅವ್ರು ಮಾಡಿರೋ ಅಚೀವ್ಮೆಂಟ್ಸು ನಾನು ಲಾಸ್ಟ್ 2004 to 8 ಏನು ನಾವು ಅಚೀವ್ ಮಾಡಿದ್ವಿ ಒಂದು ಟಾರ್ಗೆಟು, ಅದು ಮುಡ್ತೀವೋ ಇಲ್ಲೋ ಅಂದ್ಕೊಂಡಿದ್ದೆ. ಆದರೆ ನನಗೆ ತಿಳಿದಂಗೆ ವಿ ಹ್ಯಾವ್ ಕ್ಲೋಸ್ಲಿ ರೀಚ್ ಟು ದ್ಯಾಟ್, ಆರ್ ಅದು ಪಾರ್ ಕೂಡ ಆಗಿರ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಚನ್ನಬಸಪ್ಪ ಅವರಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೂ ಶುಭ ಕೋರ್ತಾ, ಅವರು ರಿಟೈರ್ ಆಗ್ಬೋದು, ಬಟ್ ನಾವಂತೂ ಅವ್ರನ್ನ ಬಿಡೋಂಗಿಲ್ಲ. ನಾವು ಅವ್ರನ್ನ ನಮ್ಮ ಜೊತೆಗೆ ಇಟ್ಕೊತೀವಿ. ಅವ್ರನ್ನೆಲ್ಲ ಕಡೆ ನಾವು ಇನ್ನೂ ನನ್ನ ಅವಧಿ ಇನ್ನೂ 3 ವರ್ಷ ಇದೆ, 3 ವರ್ಷ ಅವ್ರನ್ನ ಬಿಡೋಂಗಿಲ್ಲ. ನನ್ನ ಜೊತೆಗೆ ಇಟ್ಕೊಂಡು ಸಲಹೆ ಸೂಚನೆಗಳು ತೊಗೊಂಡು ಅವ್ರು ಹೇಗೆ ಅಡ್ವೈಸ್ ಮಾಡ್ತಾರೋ ನಾನು ಅದು ಅಡ್ವೈಸ್ ತೊಗೊಂಡು ಮುಂದೆ ನನ್ನ ಶಿಕ್ಷಣಕ್ಕೆ ಏನು ಒಳ್ಳೇದು ಮಾಡಬೇಕು ಅದು ಮಾಡ್ತೀನಿ ಅಂತ ಹೇಳ್ತಾ, ಚನ್ನಬಸಪ್ಪ ಅವರಿಗೆ, ಅವ್ರ ಕುಟುಂಬಸ್ಥರಿಗೆ ಮತ್ತು ಅವ್ರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಶುಭ ಕೋರ್ತಾ, ಮತ್ತು ಎಲ್ಲ ಟೀಚರ್ಸು ನೀವೇನು ಮರ್ಯಾದೆ ಇಟ್ಕೊಂಡಿದ್ದೀರಿ ಸಾಹೇಬ್ರ ಹತ್ರ, ಅದು ನಾನು ಭಾಳ ರೇರ್ ನೋಡೋದು. ಅದೆಲ್ಲ ಒಂದು ರೆಸ್ಪೆಕ್ಟ್ ಅದು ಸಂಪಾದಿಸ್ಕೊಂಡು ಆದ್ರಿಗಿನ ಆತನಿಗೆ ಎಲ್ಲ ಕ್ರೆಡಿಟ್ ಹೋಗುತ್ತೆ ಅಂತ ಹೇಳ್ತಾ ನಾನು 1-2 ಮಾತನ್ನು ಮುಗಿಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಗೆ ಹೊರಗೆ ಹೋಗೋದಿರೋದು ತುಂಬ ಕಷ್ಟ. ಒಳ್ಳೆಯ ಬೀಳ್ಕೊಡುಗೆ ಸಿಗೋದಿಲ್ಲ. ಟ್ರಾನ್ಸ್ಫರ್ ಆದರೂ ಕೊಡ್ತೀರಿ ನೀವು ಬೀಳ್ಕೊಡುಗೆಲ್ಲ, ಯಾಕೆಂದ್ರೆ ಮತ್ತೆ ಟ್ರಾನ್ಸ್ಫರ್ ಆಗಿ ಬರ್ಬೋದು ಅಂತ ಒಂದು ಭಯನರ ಇರುತ್ತೆ, ಭಕ್ತಿನರ ಇರುತ್ತೆ. ಈಗ ಚನ್ನಬಸಪ್ಪ ಅಂತ ಏನೂ ಇಲ್ಲೇ ಇಲ್ಲ. ಒಂದ್ಸಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಹೆಂಗಪ್ಪ ಅಂದ್ರೆ ಒಂದ್ಸಲ ರಿಟೈರ್ಡ್ ಆದರೂ ಮುಗೀತು, ಪೂರ ಡಿಸ್ಕನೆಕ್ಟ್ ಆಗುತ್ತೆ. ಇದು ನಮ್ಮ ಸರ್ಕಾರದ ನೌಕರರ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಬಟ್ ಆದರೆ ಇವತ್ತು ನಿಮ್ಮ ಅವ್ರ ಮೇಲಿನ ಜನಪ್ರೀತಿ ಮತ್ತು ನಿಮ್ಮ ಶಿಕ್ಷಕರ ಪ್ರೀತಿ ನೋಡಿದ್ರೆ ಅವರು ನಿಮಗೋಸ್ಕರ ಒಂದು ಕಡೆ ದೊಡ್ಡದಿದ್ದಾರೆ ಅನ್ನೋದು ನಮಗೆ ಗಮನಕ್ಕೆ ಬರುತ್ತೆ. ಆ ಪ್ರೀತಿಯ ಪಾತ್ರಕ್ಕೆ ತಕ್ಕಂತೆ ತಾವೆಲ್ಲರೂ ಕೂಡ ಆ ಋಣವನ್ನು ಇವತ್ತು ಹಾಜರಾಗಿ ತೀರಿಸ್ತಾ ಇದ್ದೀರಿ. ಹಾಗಾಗಿ ಈ ರೀತಿ ಪ್ರೀತಿ ವಿಶ್ವಾಸಗಳು ಸರ್ಕಾರಿ ನೌಕರರ ವ್ಯವಸ್ಥೆಯಲ್ಲಿದ್ದರೆ, ಬಾಂಧವ್ಯಗಳು ಚೆನ್ನಾಗಿದ್ದರೆ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಇನ್ನು ಶಾಲೆಗಳ ವಿಚಾರಕ್ಕೆ ಬಂದರೆ ನನಗೆ BEOನೂ ಅವರೇ, DDPI ಅವರೇ, ಎಲ್ಲದೂ ಅವರೇ. ನಾನೇನು ಭಾಳ ಕಡಿಮೆ DDPI ಫೋನ್ ಮಾಡ್ತಾ ಇದ್ದರು. ಯಾವುದೇ ವಿಚಾರ ಬಂದರೂ ಫಸ್ಟ್ ನಾನು ಮಾತಾಡಿದೆ ಚನ್ನಬಸಪ್ಪ. ನಾನು ಒಂದು ವಿಸಿಟ್ ಮಾಡಿದೆ ಇಲ್ಲಿ ಬೈಲುಹೊದಿಗೆರೆ. ಒಂದಿನ ಫಸ್ಟ್ ಸ್ಟಾರ್ಟಿಂಗ್ ಬಂದು 1 ತಿಂಗಳಲ್ಲಿ ಅಲ್ಲಿ ದೇವಸ್ಥಾನದಲ್ಲಿ ಶಾಲೆ ನಡೀತಾ ಇತ್ತು, ಬೈಲುಹೊದಿಗೆರೆ ಸ್ಕೂಲ್. ಆ ಪಕ್ಕಕ್ಕೆ ಒಂದು ಚೌಟ್ರಿ ಇತ್ತು. ಅಲ್ಲಿ ಕೇಳಿದೆ, ಸರ್ ಚೌಟ್ರಿನಲ್ಲಿ ಮದುವೆ ಆದಾಗ ಶಾಲೆ ಮಾಡೋಕ್ಕಾಗಲ್ಲ, ಗಲಾಟೆ ಆಗುತ್ತೆ, ಮತ್ತು 1 ತಿಂಗಳು ಅಲ್ಲಿ ಮಾಲೆ ಹಾಕ್ತಾರೆ, ಅವಾಗಲೂ ಕೂಡ ನಾವು ಒಳಗೆ ಹೋಗಿಲ್ಲ, ಹೊರಗಡೆ ಮಾಡಬೇಕು, ಮರದ ಕೆಳಗಡೆ ಮಾಡ್ತಾ ಇದ್ರು. ನಾನಂದ್ರೆ ಇಂಥ ಜಿಲ್ಲೆನಲ್ಲಿದ್ದು ಮರದ ಕೆಳಗಡೆ ಎಷ್ಟು ವರ್ಷ ಚನ್ನಬಸಪ್ಪ ಅಂದ್ರೆ ಇಲ್ಲ ಸರ್, ಭಾಳ ವರ್ಷಗಳಿಂದ ಇಲ್ಲಿ ನಡೀತಾ ಇದೆ. ಆಮೇಲೆ ಏನು ಮಾಡೋದು, ಒಳಗಡೆ ಸ್ಕೂಲ್ ಇದೆ ಸರ್, 3 ಜನ ಬಿಡ್ತಾ ಇಲ್ಲ, ಒಂದು ರೂಮ್ ಶಿಫ್ಟ್ ಮಾಡಿಸ್ಬೋದು. ಇಮಿಡಿಯೇಟ್ ನಾನು ಅಲ್ಲೇ ಅವ್ರಿಗೆ ಊರನ್ನು ಕನ್ವಿನ್ಸ್ ಮಾಡಿ ಶಾಸಕರು ಯಾವುದೋ ಒಂದು ಅನುದಾನದಲ್ಲಿ ಬಿಲ್ಡಿಂಗ್ ಹಾಕಿಸಿ ಅವ್ರಿಗೆ ಶಿಫ್ಟ್ ಮಾಡಲಿಕ್ಕೆ ಒಂದೇ ದಿವಸದಲ್ಲಿ ಶಿಫ್ಟ್ ಮಾಡಿದ್ರು. ಅಂದರೆ ಅವರಿಗೊಂದು ಡೈರೆಕ್ಷನ್ ಕೊಡಬೇಕಾಗಿತ್ತು ಅಷ್ಟೇ. ಅವರು ಅದನ್ನು ಅಂದರೆ ಅವ್ರಿಗೆಲ್ಲ ನೋವುಗಳು ಗೊತ್ತಿರುತ್ತೆ, ಕಷ್ಟಗಳು ಗೊತ್ತಿರುತ್ತೆ. ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ಯಾರಾದರೂ ಒಬ್ಬರು ಪುಷ್ ಮಾಡೋದು ಬೇಕಾಗಿರುತ್ತೆ. ಹಂಗೆ ಸ್ವಲ್ಪ ಸಣ್ಣ ಪುಷ್ ಮಾಡಿದಾಗ ಗೊತ್ತಾಯಿತು ಚನ್ನಬಸಪ್ಪ ತುಂಬ ಕೆಲಸ ಮಾಡ್ತಾರೆ ಅಂತ. ಅದಾದಮೇಲೆ ಅದು ಜುಗಲ್ಬಂದಿ ನಡೆದಿದ್ದೇ ಬೇರೆ. ನಾನು ಕರ್ಸಿದ್ರು ಫೋನ್ ಮಾಡಿ, ನೋಡಿ ಇಂಥದ್ರ ದುಡ್ಡಿದ್ದೆ ಶಾಸಕರು ಇರ್ತಾರೆ, ಇಂಥ ಸ್ಕೂಲ್ ರಿಪೇರಿ ಮಾಡ್ಸೋಕೆ ಹೋಗಿ ಸೈನ್ ಮಾಡಿಸ್ಕೊಂಬ ಶಾಸಕರು ಎಲ್ಲರಿಗೂ ಸೈನ್ ಮಾಡೋದು ಲೆಟ್ರ್ ಹಾಕ್ಸೋದು. ಬಟ್ ಚನ್ನಬಸಪ್ಪ ಒಯ್ದ್ರೆ ಯಾವ ಲೆಟ್ರ್ ವಾಪಸ್ ಬಂದಿಲ್ಲ. ಸುಮಾರು ಒಂದು 150 ಶಾಲೆಗಳನ್ನು ಈ ಶಾಸಕರ ಕಾನ್ಸ್ಟಿಟ್ಯೂಷನಲ್ಲಿ ರಿಪೇರಿ ಮಾಡಿದ್ರು. 150 ಶಾಲೆಗಳು. ಅದು ಸರ್ ಹೇಳ್ದಂಗೆ 10 ವರ್ಷ ಮಾಡಿದ್ರು ಆಗೋದಿಲ್ಲ ಸರ್ 150 ಶಾಲೆಗಳನ್ನು. ನನ್ನ ಒತ್ತಾಯಕ್ಕೆ ನಾನು ಹೇಳಿದಾಗ ಹೋಗಿ ಒಂದು ಗಂಟೆಗೆ ಸೈನ್ ಮಾಡಿಸ್ಕೊಂಬರೋದು ನಾವು ಇಮಿಡಿಯೇಟ್ ಮಾಡ್ತಿದ್ವಿ. ಮತ್ತೆ ನಾನು ಶಾಸಕರಿಗೆ ಫೋನ್ ಮಾಡಿದೆ, ಸರ್ ಪೂಜೆ ಮಾಡಿ ಅಂತ. ಸರ್ ಸ್ವಲ್ಪ ಲೇಟ್ ಆಗುತ್ತೆ ಸರ್, ಪೂಜೆ ಬೇಡ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ರೆ ಮಾಡಿ ಅಂದರು. ಅಂದರೆ ಶಿಕ್ಷಣ ಇಲಾಖೆಗೆ ಶಾಸಕರು ಕೊಟ್ಟಂಥ ಒತ್ತನ್ನು ನಾನು ಮತ್ತು ಚನ್ನಬಸಪ್ಪ ಅವರು ಚೆನ್ನಾಗಿ ಉಪಯೋಗಿಸ್ಕೊಂಡ್ವಿ ಅನ್ನೋದು ಇದಷ್ಟೇ. ಒಂದು ಮೀಟಿಂಗ್ ಕೂತಿದ್ವಿ ನಾನು, DC ಸರ್ ಮತ್ತು ಚೇಂಬರಲ್ಲಿ. ಆಕಸ್ಮಿಕವಾಗಿ ಅವ್ರದ್ದು ಅವಶ್ಯಕತೆ ಬಂತು, ಯಾವುದೋ ಒಂದು ಸ್ಟ್ರೈಕ್ ಇದ್ದು ಅವತ್ತು ರಜಾ ಕೊಡಬೇಕೋ ಬೇಡವೋ ಅಂತೇಳಿ ತೀರ್ಮಾನ ತಗೋಬೇಕಾಗಿತ್ತು, ಕರೆಕ್ಟ್ ಅಲ್ವಾ? ಅವತ್ತು ತಮ್ಮನ್ನ ಕರೆಸಿದ್ವಿ.
ನಾನು ಅವತ್ತಲ್ಲಿ ಕೂತಿದ್ವಿ. ಮತ್ತು ಅವತ್ತು ಅವರು ನೀಡಿದಂಥ ಉತ್ತರ ಮತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಆ ಸಂದರ್ಭನ ಅನಾಲಿಸಿಸ್ ಮಾಡಿದ್ದು ನಮ್ಗೆ ಭಾಳ ಮೆಚ್ಚುಗೆ ಆಯಿತು. ಆ ಕ್ಷಣದಲ್ಲಿ ಕೂಡಲೇ ನಾವು ಡಿಸಿಷನ್ ತೊಗೊಳ್ಲಿಕ್ಕೆ ಭಾಳ ಅನುಕೂಲ ಆಯಿತು. ಇಮಿಡಿಯೇಟ್ ಡಿಸಿಷನ್ ತೊಗೊಂಡು ಅವತ್ತು ರಜೆನೂ ಕೂಡ ಅನೌನ್ಸ್ ಮಾಡಿದ್ವಿ. ಐ ಸ್ಟಿಲ್ ರಿಮೆಂಬರ್. ಅದಾದಮೇಲೆ ಯಾವುದೇ ರೀತಿಯ ಶಾಂತಿ ಕದಲಿಕ್ಕೂ ಅವಕಾಶ ಆಗದಲ್ಲೇ ಭಾಳ ಸುಸೂತ್ರವಾಗಿ ನಮ್ಮ ಬಂದೋಬಸ್ತು ಕಡಿಮೆ ಆಯಿತು. ಪೊಲೀಸವ್ರ ಜೊತೆ ಶಿಕ್ಷಣ ಇಲಾಖೆಯವರ ಸಂಬಂಧ ಭಾಳ ಕಡಿಮೆ. ಆ್ಯಕ್ಚುಲಿ ಕಡಿಮೆ ಇರುವಂಥದ್ದು ಒಳ್ಳೆಯದು. ಯಾವಾಗಲೂ ನಾವು ಕೇವಲ ಬರಬಾರದು. ಕೇವಲ ಜಾಗೃತಿ ಕಾರ್ಯಕ್ರಮಗಳಿಗೆ ಅಥವಾ ಏನಾದರೂ ಮಕ್ಕಳಿಗೆ ಮೋಟಿವೇಶನಲ್ ಸ್ಪೀಚಸ್ ಕೊಡಬಹುದಾದ ಸಂದರ್ಭದಲ್ಲಿ ಮಾತ್ರ ಶಾಲಾ ಕಾಲೇಜುಗಳಿಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಹೋಗುವಂಥದ್ದು ಬಹಳ ಉತ್ತಮವಾದಂಥ ಒಂದು ಬೆಳವಣಿಗೆ ಅಂತ ನನ್ನ ಅಭಿಪ್ರಾಯ. ಶಿಕ್ಷಣ ಇಲಾಖೆ ಸಂಬಂಧಪಟ್ಟಾಗ ಅವರ ಕೊಡುಗೆಗಳ ಬಗ್ಗೆ ಇವತ್ತು ಇಲ್ಲಿ ಸೇರಿರುವಂಥ ತಮ್ಮೆಲ್ಲರ ಇದೇ ಸಾಕ್ಷಿ ನನ್ನ ಪ್ರಕಾರ. ಯಾಕಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಇಷ್ಟು ಜನದ ವಿಶ್ವಾಸನ ಅವರೆಲ್ಲ ಕೆಲಸಗಳನ್ನ ಬದಿಗಿಟ್ಟು ಇಲ್ಲಿ ಬಂದು ಹೌದು ಡಿ ಸಿ ಸರ್ ಹೇಳಿದಾಗೆ ಮತ್ತೊಂದ್ ಕಡೆ ಟ್ರಾನ್ಸ್ಫರ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಎಲ್ಲಾದ್ರೂ ಸಿಗ್ಬೋದಪ್ಪ ಏನಾದ್ರು ಒಂದ್ ಕಡೆಯಿಂದ ಅಂತೇಳಿ ಒಂದು ಅಪೇಕ್ಷೆ ಇರ್ಬೋದು ಅಂತೇಳಿ ನಾವು ಯೋಚನೆ ಮಾಡ್ಬೋದು. ಬಟ್ ಆದ್ರೆ ಇವತ್ತು ಅವರು ವಯೋನಿವೃತ್ತಿ ಆಗ್ತಾ ಇದ್ದಾರೆ. ಆದ್ರೂ ನಾವೆಲ್ಲರೂ ಬಂದು ಇಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ ಅವ್ರ ಮೇಲಿರೋ ಗೌರವ, ಅವ್ರು ಮಾಡಿರುವಂತಹ ಕೆಲಸ ಅಷ್ಟೇ. ಬಳಿಕ ಚನ್ನಬಸಪ್ಪನವರು ಮಾತನಾಡಿ, ನನ್ನ ಅಧಿಕಾರದ ಅವಧಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ. ನನ್ನ ಕೈಲಾದಷ್ಟು ಎಲ್ಲ ಶಿಕ್ಷಕರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದೇನೆ ಎಂಬ ವಿಶ್ವಾಸ ನನಗಿದೆ. ಅದಕ್ಕೆ ಇಲ್ಲಿ ಸೇರಿರುವ ಶಿಕ್ಷಕರೇ ಸಾಕ್ಷಿ ಎಂದರು. ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥವ್ರು ಎಲ್ಲ ನಮ್ಮ ಸಂಘಟನೆಗಳು, ಯಾರು ನಮ್ಮ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು, ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರು ಮತ್ತು ಸಾವಿತ್ರಿಬಾಯಿ ಫುಲೆ ಸಂಘದ ಎಲ್ಲ ಸದಸ್ಯರುಗಳು ಮತ್ತು ಎಲ್ಲ ನಮ್ಮ ಶಿಕ್ಷಕರ ಸಂಘಟನೆಗಳೆಲ್ಲ ಸದಸ್ಯರು. ಇದಕ್ಕಿಂತ ಭಾಗ್ಯ ಮನುಷ್ಯನಿಗೆ ಬೇರೆ ಏನು ಬೇಕಾಗಲ್ಲ. ನಮ್ಮ ಯಾರು ದುಡ್ಡು ಗಳಿಸಿದ್ರೆ ಯಾರೇ ಕೇಳೋದಿಲ್ಲ, ಅಥವಾ ಆಸ್ತಿ ಗಳಿಸಿದ್ರೆ ಯಾರೇ ಕೇಳೋದಿಲ್ಲ, ಅಥವಾ ನಮ್ದು ಸಾವಿರಾರು ಎಕರೆ ಜಮೀನು ಐತಂದ್ರು ಯಾರೇ ಕೇಳಲ್ಲ. ಇವತ್ತು ನನಗೆ ಇದಕ್ಕಿಂತ ಇದೇ ನಮ್ಮ ದೊಡ್ಡ ಆಸ್ತಿ ಅಂತ ನಾನು ಭಾವಿಸ್ತೇನೆ. ಶಿಕ್ಷಕರ ಪ್ರೀತಿ ಎಲ್ಲಿವರೆಗೆ ಇರ್ತದೋ, ಶಿಕ್ಷಕರು ಪ್ರೀತಿ ಮಾಡಬೇಕು ಅಥವಾ ಶಿಕ್ಷಕರು ನಂಬಬೇಕು ಅಂತಂದ್ರೆ ನಮ್ಮಲ್ಲಿ ಅವರಿಗೆ ಇರ್ತಕ್ಕಂಥ ಬದ್ಧತೆ ಗುರುತಾಗಿರ್ಬೇಕು. ಅಥವಾ ಅವರು ನಮ್ಮ ಅಧಿಕಾರಿಗಳು ನಮ್ಮ ಜೊತೆಗೆ ಅತ್ಯಂತ ಉತ್ತಮವಾಗಿ ನಾವು ಏನು ಮಾಡಿದ್ರು ಕಾನೂನಿನ ಚೌಕಟ್ಟಿನೊಳಗೆ ಮಾಡಿದೆ. ನಾನು ಯಾವುದನ್ನು ಕಾನೂನು ಚೌಕಟ್ಟು ಬಿಟ್ಟು ಯಾರಿಗೂ ಸಹಾಯ ಮಾಡಿಲ್ಲ. ಆದ್ರೂ ಸಹಿತ ಎಲ್ಲರೂ ಇಷ್ಟಪಡ್ತಾರೆ ಅಂತಂದ್ರೆ ಅಂದ್ರೆ ಕಾನೂನು ಚೌಕಟ್ಟಿನೊಳಗೆ ಕೆಲಸ ಮಾಡುವಂತ ಅಧಿಕಾರಿಗಳು ಎಲ್ಲಾ ಕಾನೂನಿನ ಪ್ರಕಾರ ಮತ್ತು ಅವ್ರಿಗೆ ಸಿಗ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಕೊಟ್ರೆ ಎಲ್ಲಾ ಅಧಿಕಾರಿಗಳು ಈ ಒಂದು ಸಂತೋಷ, ಈ ಒಂದು ಪ್ರೀತಿ ಎಲ್ಲರಿಗೂ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ನನಗೆ ಹಿಂದಿನ ಯಾರು ಮಿನಿಸ್ಟರ್ ಮಾನ್ಯ ಆನಂದ್ ಸಿಂಗ್ ಅವರು, ನಾನು ಇದ್ರಾಗಿದ್ದಾಗ ಏನೋ ಮುಂಡ್ರಾಬಾದ್ ಡ್ಯಾಮ್ನಾಗಲಿ ಡಯಟ್ ಒಳಗಿದ್ದಾಗ ನನಗೆ ಯಾರೋ ಸೊಂಡೂರಿಗೆ ಲೆಟರ್ ತಂದು ಕೊಡ್ತಾನೆ, ಅಲ್ಲಿ ಹೋಗ್ರಿ ಇಲ್ಲಿ ಹೋಗಿ ಅಂತ ಅಂದ್ರು. ಅದು ಅವ್ರಿಗೆ ಇದ್ದದ್ದು. ಅವ್ರು ಸೊಂಡೂರಿಗೆ ಹೋಗಿ ಏನ್ ಮಾಡ್ತಾರ, ಅವರು ನಮ್ಮಲ್ಲೇ ಬರಲಿ, ಅವರು ಸಾಕಷ್ಟು ಕೆಲಸ ಆಗೋಗಿದ್ದಾವೆ ಇಲ್ಲಿ, ಅವ್ರಂತ ಅಧಿಕಾರಿಗಳು ಬೇಕು ನಮಗೆ ಅಂತ ಹೇಳಿ ಅವರೇ ನನಗೆ ಫೋನ್ ಮಾಡಿ ನೀವು ನಿಮಗೆ ನನ್ನ ಹತ್ರ ತಗೊಂತೀನಿ, ನೀವು ಕೆಲಸ ಮಾಡ್ಬೇಕು. ಇಲ್ಲಿ ಬಿಡು ಸರ್, ನಾನು 1 ವರ್ಷ ಆದ್ಮೇಲೆ ಬರ್ತೀನಿ, ಈಗ ಒಂದು 3 ತಿಂಗಳ ನಾನು ಡಯಟಿಗೆ ಬಂದೀನಿ, ನೆಕ್ಸ್ಟ್ ಬರ್ತೀನಿ ಬಿಡು ಸರ್ ಅಂತ. ಇಲ್ಲ ನೀವು ಬರ್ಬೇಕಂತ ಹೇಳಿ 1 ತಿಂಗಳದಾಗ ಟ್ರಾನ್ಸ್ಫರ್ ಮಾಡ್ತೀನಿ. ಅವರೇ ಏನೋ ಲೆಟರ್ ನನ್ನಿಂದ ಯಾರು ರಿಕ್ವೆಸ್ಟ್ ಇಲ್ಲ ಏನಲ್ಲ, ಅವರೇ ಟ್ರಾನ್ಸ್ಫರ್ ಮಾಡಿ. ಮತ್ತೆ ಮಾನ್ಯ ಗವಿಯಪ್ಪ ಸಾಹೇಬರು ನೆಕ್ಸ್ಟ್ ಕೆಲವು ಮಂದಿ ಹೋಗಿ ಇಲ್ಲ ಸರ್ ಅವರು ಮತ್ತೆ ಇವೆಲ್ಲ ಈ ರಾಜಕಾರಣ ಹೆಂಗಿರ್ತದಂದ್ರೆ ಹಿಂದಿನ ಸರ್ಕಾರದಾಗ ಇದ್ದಾರ ಮತ್ತೆ ಈ ಸರ್ಕಾರ ಬಂದ ತೆಗಿತಿರ್ತಾರೆ. ಆದ್ರೆ ಬಹಳಷ್ಟು ಮಂದಿ ಅಧಿಕಾರಿಗಳು ಬದಲಾವಣೆ ಆದ್ರು. ಮಾನ್ಯ ನಮ್ಮ ಶಾಸಕರು ಗವಿಯಪ್ಪನವರು ನನಗೆ ಅದನ್ನ ಅವಕಾಶ ಮಾಡಿಲ್ಲ. ಅವರು ಇಲ್ಲ, ನೀವು ಇಲ್ಲೇ ಇರಬೇಕು, ನಿಮ್ಮ ಸೇವೆ ನಮ್ಮ ಕ್ಷೇತ್ರಕ್ಕೆ ಬೇಕಾಗಿದೆ, ಹಾಗಾಗಿ ಎಲ್ಲರೂ ನಿಮ್ಮನ್ನ ಕೇಳ್ತಿದ್ದಾರೆ, ನಾನು ನಿಮ್ಮನ್ನು ಬಿಟ್ಕೊಡಲ್ಲ. ಯಾರಿಗೋ ಪತ್ರ ಕೊಟ್ಟದನ್ನ ಇಲ್ಲ ನನಗೆ ಗೊತ್ತಾಗಿದೆ, ಚನ್ನಬಸಪ್ಪರ ಒಂದು ಕ್ರಿಯಾಶೀಲತೆ ಮತ್ತು ಅವರು ವರ್ಕ್ ನೇಚರ್ ನನಗೆ ಗೊತ್ತಿದೆ, ಅವರ ಸೇವೆ ನಮ್ಮ ತಾಲೂಕಿಗೆ ಬೇಕು, ಹಾಗಾಗಿ ನಾವು ಉಳಿಸ್ಕೊಳ್ತೇನೆ ಅಂತ ಹೇಳಿ ಎಜುಕೇಶನ್ ಮಿನಿಸ್ಟರ್ಗೆ, ಅವ್ರ ಪರ್ಸನಲ್ ಸೆಕ್ರೆಟರಿಗೆ ಮತ್ತು ನಮ್ಮ ಎಜುಕೇಶನ್ ಸೆಕ್ರೆಟರಿ ಅವರಿಗೆ ಫೋನ್ ಮಾಡಿ ಆರ್ಡರ್ ಆಗಿದ್ದನ್ನ ಕ್ಯಾನ್ಸಲ್ ಮಾಡಿಸಿ ಅವರು ಸಹಿತ ಉಳಿಸ್ಕೊಂಡ್ರು. ನಾವು ಎಲ್ಲರಿಗೂ ನಾನು ಋಣಿ ಆಗಿರ್ತೇನೆ ಈ ಸಂದರ್ಭದಲ್ಲಿ. ಅವ್ರಿಗೆಲ್ಲರಿಗೂ ಒಂದು ಚಪ್ಪಾಳೆ ಬರಬೇಕು. ಯಾಕಂತಂದ್ರೆ ನಾವು ಕೆಲಸ ಮಾಡೋರು ನಾವು ಮಾಡ್ತೇನೆ ಅಂತ ಅಲ್ಲಿ ಹೇಳೋದು, ಯಾರಾದ್ರೂ ಕೆಲಸ ಮಾಡೋದಕ್ಕಂದ್ರೆ ಅವ್ರಿಗೆ ಎಲ್ಲಿ ಹೋದ್ರು ಇಂಥ ಒಂದು ಅವಕಾಶಗಳು ಬರ್ಬೋದು ಅಂತ ನನ್ನ ಭಾವನೆ. ಅದು ನಾವು ಒಬ್ಬ ಚನ್ನಬಸಪ್ಪನಿಂದ ಅಥವಾ ಒಬ್ಬ PO ನಿಂದ ಆಗಕ್ಕೆ ಸಾಧ್ಯ ಇಲ್ಲ. ಟೀಮ್ ವರ್ಕ್ ಇದ್ರೆ ಮಾತ್ರ ಯಾವ ಕೆಲಸವನ್ನು ಜಯಿಸಬಹುದು ಅನ್ನೋದಕ್ಕೆ ಇವತ್ತು ನೀವೆಲ್ಲ ಸೇರಿರ್ತಕ್ಕಂಥದ್ದೇ ಸಾಕ್ಷಿ ಅಂತ ನಾನು
ಹೇಳಕ್ ಇಷ್ಟಪಡ್ತೀನಿ. ನಾವು ಟೀಮ್ ವರ್ಕ್ ಮಾಡಿದ್ರೆ ಯಾರ ಕಡೆಯಿಂದ ಯಾವ ಕೆಲಸನ ತಗೊಳಕ್ಕಾಗಲ್ಲ. ಅದ್ರಾಗ ಟೀಮ್ನಾಗ ಒಬ್ಬಿಬ್ರು ಅಂತ ಎಳ್ದಾಡ್ತಿರ್ತಾರ, ಅದನ್ನ ನಾವು ಗಮನಿಸಬಾರ್ದು. ಏನ್ 3 ಮಂದಿ ಒಳಗೆ ಒಬ್ರು ಎಳ್ದಾಡ್ತಾರ ಅಂತಂದು ಅವ್ರ ಕಡೆಗೆ ಹೋಗ್ಬೇಕಂದ್ರೆ ಅಲ್ಲಿ 99 ಮಂದಿಗೆ ಅನ್ಯಾಯ ಆಗ್ತದೆ ಅನ್ನೋದು ನಮ್ಮ ತಲೆ ಇರ್ಬೇಕು. ಯಾವತ್ತಿಗೆ ನಾವು ಯಾವತ್ತು ಸರ್ಕಾರಿ ಸೇವೆ ಒಳಗೆ ಯಾರೋ ಒಬ್ಬೊಬ್ರು ಇದ್ದೇ ಇರ್ತಾರೆ, ಎಲ್ಲಾ ಡಿಪಾರ್ಟ್ಮೆಂಟ್ನಾಗೂ ಎಲ್ಲಾ ಕಡೆಗೂ ಇರ್ತಾರೆ. ಬಟ್ ಅವ್ರನ್ನ ನಾವು ಕಂಟ್ರೋಲ್ ಮಾಡಕ್ ಹೋಗಿ ಇರ್ತಕ್ಕಂಥ 99 ಶಾಲೆಗಳು, 70,000 ಮಕ್ಕಳು, ಅಲ್ಲಿರ್ತಕ್ಕಂಥ 3,000 ಶಿಕ್ಷಕರು ಅವ್ರಿಗೆ ತೊಂದರೆ ಆಗ್ತದೆ. ಅಂದ್ರೆ ನಮ್ಮ ಸೇವೆ ಅವ್ರಿಗೆ ಮುಟ್ಟದಂಗೆ ಆಗ್ತದೆ. ನಮಗೆ ಸದಾ ಚಿಂತೆ ಆ ಒಬ್ಬಿಬ್ಬರ ಮೇಲೆ. ಅದಕ್ಕೆ ಅಂಥದ್ರ ಕಡೆಗೆ ನಾವು ಲಕ್ಷ್ಯ ಕೊಡದಂಗೆ ನಾವು ಏನು ಮಾಡುವಂತ ಕೆಲಸವನ್ನ ಅತ್ಯಂತ ಬದ್ಧತೆ ಇದೆ. ನಾನಂತೂ ಸರ್ಕಾರಿ ಕೆಲಸ ಅಂದ್ರೆ ನಾನು ಸರ್ಕಾರಿ ಕೆಲಸ ನಿನ್ನೆ ಮೊನ್ನೆ ಯಾರ ಕೇಳಿದ್ರೆ ಸರ್ಕಾರಿ ಕೆಲಸ ಅಂದ್ರೆ ಕೆಲವಷ್ಟು ಮಂದಿ ಮಠದ ಕೆಲಸ ಅಂತ. ನಮ್ಮೆಲ್ಲಾ ಶಿಕ್ಷಕ ಬಂಧುಗಳು, ನಮ್ಮೆಲ್ಲಾ ಸಂಘಟನೆ ಮಿತ್ರರು, ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು, ಎಲ್ಲಾ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದು. ಇದ್ರ ಜೊತೆಗೆ ನನ್ನ ಕುಟುಂಬದಲ್ಲಿ ನನಗೆ ಶಾಂತಿ ಇದೆ. ನನ್ನ ಅಳಿಂದ್ರು, ಆಮೇಲೆ ನಮ್ಮ ಇಬ್ಬರು ಮಕ್ಕಳು, ನಮ್ಮ ಅಣ್ಣ ತಮ್ಮಂದಿರು, ಅಕ್ಕಂಗಿಯವರು ಎಲ್ಲರೂ ಅತ್ಯಂತ ನಮ್ಮನ್ನ ಒಬ್ಬ ಸಹೃದಯ ಬಂಧುವಂಥದ್ದು ಮಾಡಿದ್ದಕ್ಕೆ ನಾನು ಇದನ್ನೆಲ್ಲ ಸಾಧನೆ ಮಾಡಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಲಿಂಗತ್ವ ಅಲ್ಪಸಂಖ್ಯಾತರು ನಿವೇಶನ ನಿರ್ಮಿಸಿಕೊಡುವಂತೆ ಆಗ್ರಹಿಸಿ ಹೋರಾಟವನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ಆದರೆ ಫಲಿತಾಂಶ ಶೂನ್ಯವಾದ ಹಿನ್ನೆಲೆಯಲ್ಲಿ ಬುಧವಾರ ಸುರಿದ ಭಾರಿ ಮಳೆ ಹಾಗೂ ಬಿರುಗಾಳಿಗೆ ಲಿಂಗತ್ವ ಅಲ್ಪಸಂಖ್ಯಾತರ 17 ಗುಡಿಸಲುಗಳು ನೆಲಕಚ್ಚಿವೆ. ನಗರದಲ್ಲಿ ಬುಧವಾರ ರಾತ್ರಿ ಸುರಿದ ಗಾಳಿ ಮಳೆಯಿಂದಾಗಿ ನಗರದ ಜಂಬುನಾಥಹಳ್ಳಿಯ ನೂತನ ಜಿಲ್ಲಾ ಆಸ್ಪತ್ರೆ ಸಮೀಪ ಲೈಂಗಿಕ ಅಲ್ಪಸಂಖ್ಯಾತರು ನಿರ್ಮಿಸಿಕೊಂಡಿರುವ 17 ಗುಡಿಸಲುಗಳು ನೆಲಸಮವಾಗಿವೆ. ನಮಗೆ ವಸತಿ ವ್ಯವಸ್ಥೆ ಕಲ್ಪಿಸಿಲ್ಲ, ಹೀಗಾಗಿ ಒಂದು ನೆಲೆ ಬೇಕು ಎಂಬ ಕಾರಣಕ್ಕೆ ನಾವಲ್ಲಿ 37 ಗುಡಿಸಲುಗಳನ್ನ ನಿರ್ಮಿಸಿಕೊಂಡಿದ್ದೆವು. ಆದರೆ ಗಾಳಿ ಮಳೆಯಿಂದ ಅರ್ಧದಷ್ಟು ಗುಡಿಸಲುಗಳು ನೆಲಸಮವಾಗಿವೆ. ವಿದ್ಯುತ್ ಆಘಾತವಾಗಿ ಪ್ರಾಣಾಪಾಯಕ್ಕೆ ಒಳಗಾಗದೆ ಇದ್ದುದೇ ವಿಶೇಷ ಎಂದು ವಿಜಯನಗರ ಚಿಗುರು ಸೇವಾ ಸಮಾಜದ ಅಧ್ಯಕ್ಷೆ ಹಾಗೂ ಎಂಜೆಎಸ್ಪಿ ಸದಸ್ಯೆ ಲಕ್ಷ್ಮಿ ಹೇಳಿದ್ರು. ನಮಗೆ ವಸತಿ ಕಲ್ಪಿಸಿಕೊಡಿ ಎಂದು ಪದೇ ಪದೇ ಎಲ್ಲರಿಗೂ ಮನವಿ ಮಾಡಿಕೊಡುತ್ತಲೇ ಇದ್ದೇವೆ. ಯಾರೂ ನಮ್ಮ ಗೋಳನ್ನು ಕೇಳುತ್ತಿಲ್ಲ. ನಗರದಲ್ಲಿ 1 ಎಕರೆ ಜಾಗ ಕೊಡಿ, ನಾವೇ ಗುಡಿಸಲು ಕಟ್ಟಿಕೊಂಡು ಇರುತ್ತೇವೆ ಎಂದು ಆಗ್ರಹಿಸಿದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ ಅಂತ, ಚಿಗುರು ಸೇವಾ ಸಮುದಾಯದ ಅಧ್ಯಕ್ಷರು, ಆಮೇಲೆ MJSP ಸದಸ್ಯರು ನಾನು. ಇಲ್ಲಿ ಏನಾಗಿದೆ ಅಂದರೆ ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ 11:45ರಿಂದ 12 ಗಂಟೆ ಒಳಗಾಗಿ ಸುರಿದಂಥ ಮಳೆಗೆ ನಮ್ಮ ಗುಡಿಸಲುಗಳೆಲ್ಲ ನೆಲಕ್ಕುರುಳಿದ್ದಾವೆ. ಇಲ್ಲಿ ನಮ್ಗೆ ಇರಲಿಕ್ಕೆ ವಾಸವಿಲ್ಲ. ರಾತ್ರಿ ಅಷ್ಟೊತ್ತಿನಲ್ಲಿ ನಮ್ಮ ಫ್ಯಾಮಿಲಿಯವರು, ನಮ್ಮ ಅಕ್ಕ ತಂಗಿಯವರು ರಾತ್ರಿ ಫೋನ್ ಮಾಡಿ ನಮ್ಮ ಮನೆಗೆ ಕರ್ಕೊಂಡು ಹೋದರು. ಇಲ್ಲಾಂದರೆ ನೈಟಲ್ಲಿ ಕರೆಂಟ್ ವೈರ್ ಕಿತ್ತಿ ತಳಗೆ ಬಿದ್ದಾಗ ನಮ್ಮ ಪ್ರಾಣಗಳು ಎಷ್ಟು ಜನದ್ದು ಪ್ರಾಣಹಾನಿ ಆಗ್ತಿದ್ದೋ ಗೊತ್ತಿಲ್ಲ. ಹಂಗಾಗಿ ಇವಾಗ ನಮಗೆ ಗವ್ಯಪ್ಪವರು ನಮಗೆ ಮಾತು ಕೊಟ್ಟಿದ್ರು, ಗುಡಿಸಲ್ಗಳನ್ನ ಆದಷ್ಟು ಬೇಗ ನಾನು ಸೀಟ್ ಹಾಕ್ಸ್ಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಗವ್ಯಪ್ಪ ಸರ್ ಯಾವುದೇ ಕಾರಣಕ್ಕೂ ಅವ್ರು ನಮಗೆ ಸಹಾಯ ಮಾಡ್ತಾ ಇಲ್ಲ. ನಾವು ಅವ್ರ ಮನೆ ಹತ್ರ ಹೋಗೋದಾಯಿತು, ಬರೋದಾಯಿತು, DC ಸಾಹೇಬ್ರ ಹತ್ರ ಹೋಗಿ ಬಂದ್ವಿ, ಆಮೇಲೆ ಕೌನ್ಸಿಲರ್ ಹತ್ರ ಹೋದ್ವಿ, ಎಲ್ಲರ ಹತ್ರ ತಿರುಗಾಡಿದ್ವಿ. ನಮಗೆ ಯಾವುದು ಗುಡಿಸಲ್ಗಳಾಗ್ತಾ ಇಲ್ಲ. ನಮ್ಗೆ ಆದಷ್ಟು ಬೇಗ ನಿವೇಶನ ಮಾಡಿಕೊಡ್ರಿ. ಈ ಸತಿ ಬಜೆಟಲ್ಲಂತೂ ನಮಗೆ ನಿವೇಶನದ್ದು ವಸತಿ ಬಜೆಟ್ ಆಗೇ ಇಲ್ಲ. ಮುಂದಿನ ಸತಿಗಾಗಲಿ ಅದಾಗಲಿ ನಮಗೆ ಆದಷ್ಟು ಬೇಗ ಏನಂದರೆ 1 ಎಕರೆ ಜಾಗ ಕೊಟ್ಟರೆ 1 ಎಕರೆ ಜಾಗದಲ್ಲೇ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನ ನಾವು 1 ಎಕರೆ ಜಾಗದಲ್ಲಿ ಒಂದು ಚಿಕ್ಕ ಚಿಕ್ಕ ಮನೆಗಳಾದರೂ ಮಾಡಿಕೊಂಡು ನಾವು ಅಲ್ಲಿ ಇರ್ತೀವಿ. ನಮ್ಗೆ ಆದಷ್ಟು ಬೇಗ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮತ್ತು ವಿಜಯನಗರ ಜಿಲ್ಲೆಯಲ್ಲಿರುವಂಥ ಅಧಿಕಾರಿಗಳಿಗೆ, ಜಮೀರ್ ಅಹ್ಮದ್ ಖಾನ್ ಸರ್ ಅವರಿಗೆ ಕೈ ಮುಗಿದು ಕೇಳ್ತಾ ಇದ್ದೀವಿ, ನಮ್ಗೆ ಆದಷ್ಟು ಬೇಗ ನಮಗೆ ಮನೆಗಳದ್ದು ಒದಗಿಸ್ಕೊಡಿ. ಯಾಕಂದರೆ ನಮಗೆ ಇಲ್ಲಿರೋದಕ್ಕೆ ಆಗ್ತಾ ಇಲ್ಲ. ಇವಾಗ ಪ್ರಾಣಹಾನಿ ತುಂಬ ಇದೆ, ಹಾವುಗಳು ಬರ್ತಾ ಇದೆ, ಚೇಳಿದೆ, ಕರೆಂಟು ಬಿದ್ದಿದ್ದಾವೆ. ಇವಾಗ ಆಲ್ರೆಡಿ ಒಂದು ಹಾವು ಗುಡಿಸಲಲ್ಲಿ ದೂರ್ಕೊಂಡಿದೆ, ನಮ್ಗೆ ಇರ್ಲಿಕ್ಕೆ ಇಲ್ಲಿ ಆಗ್ತಾ ಇಲ್ಲ. ಇವಾಗ ತಂದೆ ತಾಯಿ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ರೆ ಇಟ್ಕೊತಾ ಇದ್ರೇನೋ, ಅಕ್ಕ ತಂಗಿ ಮನೆಯಲ್ಲಿ ಒಂದು ಗಂಡನ ಮನೆ ಕೊಟ್ಟವ್ರ ಮನೆಯಲ್ಲಿ ನಮ್ಮನ್ನು ಜಾಸ್ತಿ ದಿನ ಇಟ್ಕೊಳ್ಳಲ್ಲ. ಇನ್ನು ಮುಂದೆ ಮಳೆ ಗಾಳಿ ತುಂಬ ಇದೆ, ಆದಷ್ಟು ಬೇಗ ನಮಗೆ ಮನೆಗಳನ್ನು ಒದಗಿಸ್ಕೊಡಿ. ನಮಸ್ತೆ. ದಿನಾಂಕ 2ರಂದು ಜಿಲ್ಲೆಯಾದ್ಯಂತ ಉತ್ತಮ ಮಳೆ ಸುರಿದಿದೆ. ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಸವಿದಂತೆ ಬುಧವಾರ ಸುರಿದ ಮಳೆಯೂ ಕೂಡ ಕೆಲವರಿಗೆ ಸಿಹಿಯಾದ್ರೆ ಇನ್ನು ಕೆಲವರಿಗೆ ಕಹಿಯಾಗಿ ಪರಿವರ್ತನೆಗೊಂಡಿದೆ. ಟಿಬಿಡ್ಯಾಂ ರಸ್ತೆಯಲ್ಲಿ ಬರುವ ಜೆಸ್ಕಾಂನ ಮುಖ್ಯ ಕಚೇರಿಯ ಆವರಣದಲ್ಲಿನ ರಸ್ತೆ ಮಳೆಯಿಂದಾಗಿ ಕೆಸರು ಗದ್ದೆಯಂತಾಗಿ ಪರಿವರ್ತನೆಗೊಂಡಿದೆ. ವಿದ್ಯುತ್ ಬಿಲ್ ಪಾವತಿ ಮಾಡಲು ಬರುವ ಗ್ರಾಹಕರು ಪರದಾಡುವ ಪರಿಸ್ಥಿತಿ ಒದಗಿ ಬಂದಂತಾಗಿದೆ. ವಿದ್ಯುತ್ ಬಿಲ್ ಅನ್ನ ಸಮಯಕ್ಕೆ ಸರಿಯಾಗಿ ಭರಿಸದಿದ್ದಲ್ಲಿ
ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸುತ್ತಾರೆ. ಆದ್ರೆ ಕಚೇರಿ ಆವರಣದಲ್ಲಿನ ರಸ್ತೆ ದುರಸ್ತಿ ಮಾಡಲು ಜೆಸ್ಕಾಂ ಯಾಕೆ ಹಿಂದೇಟು ಮಾಡುತ್ತಿದೆ ಎಂದು ವಿದ್ಯುತ್ ಬಳಕೆದಾರರು ಜೆಸ್ಕಾಂಗೆ ಪ್ರಶ್ನಿಸಿದ್ದಾರೆ. ಅಲ್ಲಿ ಡಿವಿಷನ್ ಆಫ್ ಅಲ್ಲ ಗಾಡಿ ಬಿದ್ದುಬಿಟ್ಟು 2-3 ಬಿದ್ದಾವೆ. ಆ ಸಿವಿಲ್ ಇಂಜಿನಿಯರ್ ಬಂದ ಏನಪ್ಪ ಅಲ್ಲಿ ಎಂಟು ಮೇಲೆ ಬಿದ್ದುಬಿಡಲ್ಲ ಹೋದ ಸತಿ ಮಳೆ ಬಂದ ಅಲ್ಲಿ ಅವ್ರ ಅಪ್ಪ ದೇವಸ್ಥಾನ ಸ್ವಾಮಿ, ನಮ್ಮ ಹೆಸರು ಮಂಜುನಾಥ್ ಅಂತೇಳಿ. ನಾವು ಕರೆಂಟ್ ಬಿಲ್ ಪಾವತಿ ಮಾಡೋಕ್ಕೆ ಬಂದಿರುತ್ತೇವೆ.
ಬೆಳಗ್ಲಿಂದ ಇಲ್ಲಿ 2 ಬೈಗಳು ಬಿದ್ದಿದ್ದಾವೆ. ಯಾಕಂದರೆ ಮಳೆ ಆರಂಭದಲ್ಲಿ ಹಿಂಗಾದರೆ, ಸ್ಥಿತಿಗತಿ ಹಿಂಗಾದರೆ ಅದು ಯಾರು ಹೊಣೆಗಾರರು? ಈಗ ಪಾಪ ಬಿದ್ದು ಎದ್ದೋಗಿದ್ದಾರೆ. ಮಳೆ ಆರಂಭನೇ ಹಿಂಗಾದ್ಮೇಲೆ ಸ್ವಾಮಿ ಇಂಜಿನಿಯರ್ ಸ್ವಾಮಿಗಳೇ ಸ್ವಲ್ಪ ಅದು ಎಚ್ಚೆತ್ಕೊಂಡು ಅದನ್ನು ಸರಿಪಡಿಸ್ರಿ. ಯಾಕಂದರೆ ಲೋಕಾಯುಕ್ತರು ಬಂದಿದ್ದಾರೆ ಅಂತೇಳಿ ಯಾವುದೋ ಒಂದು ಮಣ್ಣು ಹಾಕಿಬಿಟ್ಟು ಯಾವುದೋ ಲೆವೆಲ್ ಮಾಡಿ ನೀವು ತೋರಿಸಿ ಇದು ಮಾಡಿದ್ದಕ್ಕೆ ಇವತ್ತಿನ ಗ್ರಾಹಕರಿಗೆ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಅದನ್ನು ಸರಿಪಡಿಸಿ ಆದಷ್ಟು ಬೇಗ. ಏಜ್ ಆದಂಥ ಯಜಮಾನರು ಬರ್ತಿರ್ತಾರೆ, ಮಹಿಳೆಯರು ಬರ್ತಿರ್ತಾರೆ, ಅವ್ರು ದಾಟಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಅಂಥ ಒಂದು ಕೆಸರು ಗದ್ದೆ ಆಗಿದೆ, ನೆಲ ಗದ್ದೆ ನಾಟಿ ಮಾಡ್ಬೋದು ರೀ, ಆ ರೀತಿ ಇದೆ. ಈ ರೀತಿ ಹಿಂಗಾದ್ರೆ ಹೆಂಗ್ರಿ ಸ್ವಾಮಿ? ಸ್ವಲ್ಪ ಜನಗಳ ಬಗ್ಗೆ ನೋಡಿರಿ, ಕಣಿಕೆರ ತೋರಿಸ್ರಿ. ಬರೀ ನೀವು ಕೆ ಬಿ ಬಿಲ್ ಜಾಸ್ತಿ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಹಿಡ್ಕೊಂತ ಹೋಗೋದಲ್ಲ. ಅಡ್ಡಾಡೋ ರಸ್ತೆನೂ ಒಂದು ಸ್ವಲ್ಪ ಸರಿ ಮಾಡ್ಕೊಳ್ರಿ. ನಿಮ್ಮ ಆಫೀಸ್ ಒಳಗಡೆ ಇರೋದನ್ನಲ್ಲ, ನೀವೇ ಸರಿಪಡಿಸ್ಕೊಳ್ರಿ ಅದನ್ನು. ನೀವು ಯಾರು ಎಮ್ ಎಲ್ ಗೆ ಹೇಳ್ತೀರೋ, ಯಾರು ಕೆ ಬಿಗೆ ಹೇಳ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಹೇಳ್ತಾರೆ, ಏನೋ ರಾಜ್ಯ ಸರ್ಕಾರಕ್ಕೆ ಹೇಳ್ತೀರಾ, ನೋಡಿರಿ. ನೋಡಿದನ್ನು ಸರಿಪಡಿಸೋದು ಆದಷ್ಟು ಬೇಗ ಸರಿಪಡಿಸ್ರಿ. ಯಾಕಂದರೆ ಮಹಿಳೆಯರು, ಮುದುಕರು, ಮಕ್ಕಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾವುದೊಂದು ಸಮಸ್ಯೆ ಇದ್ದರೆ ಇಲ್ಲಿ ಬರಲೇಬೇಕು ಕೆ ಬಿಗೆ. ಯಾಕಂದರೆ ಇಂಥ ಈ ರೀತಿ ಕೆಸರುಗದ್ದೆ ಹೊಲಸಿತ್ತಂದರೆ ಬಿದ್ದು ಯಾರಿಗೆ ತೊಂದರೆ ಆತಂದರೆ ಯಾರು ಹೊಣೆಗಾರರು ಅಂತೇಳಿ ನಾನು 2 ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಇವತ್ತು ನಿನ್ನೆ ರಾತ್ರಿ ಆದಂಥ ಒಂದು ಮಳೆಯ ಅವಘಡದಲ್ಲಿ ಇವತ್ತು ಜೆಸ್ಕಾಂ ಇಲಾಖೆ ಮುಂದೆ ನೋಡಿದರೆ ವಾತಾವರಣ ಗೊತ್ತಾಗ್ತಿದೆ. ಸಾರ್ವಜನಿಕವಾಗಿ ಇವತ್ತು ಇಲ್ಲಿ ಕರೆಂಟ್ ಬಿಲ್ ಪಾವತಿ ಮಾಡೋಕ್ಕೆ ಬಂದಂಥವ್ರಿಗೆ ಯಾವುದೇ ರೀತಿ ಸರಿಯಾದ ರಸ್ತೆ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ತಾವು, ಇಲಾಖೆಯವರು ಈ ಕೂಡಲೇ ಇದನ್ನು ಸರಿ ಮಾಡಬೇಕು. ಯಾಕೆಂದರೆ ವಯಸ್ಸಾದಂಥ ವೃದ್ಧರು ಮತ್ತು ವಯಸ್ಸಾದಂಥ ಯಾರೋ ಒಂದು ಮುದುಕರು ಬರ್ತಾ ಇರ್ತಾರೆ ಬಿಲ್ ಪಾವತಿ ಮಾಡೋದಕ್ಕೆ. ಈ ಸಂದರ್ಭದಲ್ಲಿ ಅವರಿಗೆ ಹೋಗಿ ಬಿಲ್ ಪಾವತಿ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಈ ಕೂಡಲೇ ಸಂಬಂಧಪಟ್ಟ ಜೆಸ್ಕಾಂ ಇಲಾಖೆಯವರು ಈ ಒಂದು ರಸ್ತೆನ ಮತ್ತು ಸಾರ್ವಜನಿಕವಾಗಿ ಇಲ್ಲಿ ಬಂದು ಹೋಗೋಂಥವ್ರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ಇನ್ನೊಂದು ಏನಪ್ಪ ಅಂತಂತಂದರೆ, ಯಾವುದೇ ವಿಷಯ ಒಂದು ಟಿ ವಿ ಮಾಧ್ಯಮ, ಪತ್ರಿಕೆ ಮಾಧ್ಯಮ ಅವ್ರಿಗೆ ವಿಷಯ ತಿಳಿಸಿದ ಮೇಲೇ ಮಾಡ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ ಅಂತ ನಾವು ಈ ಮುಖಾಂತರ ಹೇಳ್ತಾ ಇದ್ದೀವಿ. ಅದು ಅವ್ರು ತಿಳಿಸಿ ಮಾಡೋಕ್ಕಿಂತ ಮುಂಚೆನೇ ಈ ಒಂದು ಇಂಥ ಕಾಮಗಾರಿಗಳನ್ನ ಮಾಡ್ದೇ ಒಂದು ಸಾರ್ವಜನಿಕವಾಗಿ ಸುರಕ್ಷಿತವಾದಂಥ ಒಂದು ರಸ್ತೆಗೆ ಓಡಾಡಕ್ಕೆ ಅನುವು ಮಾಡಿಕೊಡ್ಬೇಕಂತ ಈ ಮೂಲಕ ತಮ್ಮ ಒಂದು ವಿಜಯನಗರ ಚಾನಲ್ ಸುದ್ದಿವಾಹಿನಿ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಈ ಒಂದು ನೋಡ್ತಾ ಇದ್ದರೆ ಇಲ್ಲಿ ಸಾರ್ವಜನಿಕವಾಗಿ ಓಡಾಡಕ್ಕೆ ಆಗ್ತಾಯಿಲ್ಲ. ಸುಮಾರು ಜನ ಇವತ್ತು ವಯಸ್ಸಾದಂಥವ್ರು ಬಂದರೆ ಇಲ್ಲಿ ಯಾವ ರೀತಿ ಓಡಾಡಬೇಕು? ಬೈಕ್ ಸವಾರರು ಇವತ್ತು ಬೆಳಗ್ಗೆಯಿಂದ ಒಂದು 2-3 ಇಲ್ಲಿ ಬೈಕ್ ಸವಾರು ಬಿದ್ದೋಗಿದ್ದಾರೆ. ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ರಸ್ತೆನ ಸುರಕ್ಷಿತ ಮಾಡಿ ಇಲ್ಲಿ ಬರ್ತಕ್ಕಂಥ ಪಾವತಿದಾರರಿಗೆ ಈ ಒಂದು ರಸ್ತೆನ ಸುರಕ್ಷಿತ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿದ್ಯುತ್ ಬಿಲ್ ಪಾವತಿ ಮಾಡುವ ಗ್ರಾಹಕರು. ಇಲ್ಲಿ
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.